ಬ್ಯಾಡ್ ಎಕ್ಸ್ಪೀರಿಯನ್ಸ್, ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಪೇಜಲ್ಲಿ ಯಾಕಾದ್ರೂ ಸೀರೆ ಪರ್ಚೇಸ್ ಮಾಡೋದು ನಿಮಗೆ ನಾನು ಸುಮ್ಮನೆ ಕತೆ ಥರ ಇದನ್ನು ಹೇಳೋದಿಲ್ಲ. ಸೈಡಲ್ಲಿ ಸ್ಕ್ರೀನ್ಶಾಟಲ್ಲಿ ಇದನ್ನು ಮೆಸೇಜ್ಗಳನ್ನು ಹಾಕ್ತಿರ್ತೀನಿ. ನಿಜವಾಗ್ಲೂ ಈ ವಿಡಿಯೋಗೆ ಯಾರಾದರೂ ಕಮೆಂಟ್ ಹಾಕೋರಿದ್ರೆ ವಿಡಿಯೋನ ಪೂರ್ತಿನ ನೋಡಿ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಭಾ TR ಕನ್ನಡ ವ್ಲಾಗ್ಸ್. ನಾನಿವತ್ತು ನೀವು ಈಗಾಗಲೇ ತಮ್ನೈಲ್ನ ನೋಡಿರ್ತೀರಾ, ಆ ವಿಚಾರದ ಬಗ್ಗೆನೇ ಮಾತಾಡೋದಕ್ಕೆ ಬಂದಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನಿಜವಾಗ್ಲೂ ಕೂಡ ನನಗಂತೂ ಇದೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್, ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಪೇಜಲ್ಲಿ ಯಾಕಾದ್ರೂ ಸೀರೆ ಪರ್ಚೇಸ್ ಮಾಡೋದು, ಯಾಕಾದ್ರೂ ತಗೊಂಡು ಅಂತ ಅನ್ನಿಸ್ತು. ಯಾಕಂತ ಹೇಳಿದ್ರೆ ನಾನು ಸುಮಾರು ಪೇಜ್ಗಳಲ್ಲಿ ತೊಗೊಂಡಿದ್ದೀನಿ. ಪಾಪ್ಯುಲರ್ ಸಿಲ್ಕಲ್ಲಿ ತೊಗೊಂಡಿದ್ದೀನಿ, ಆಮೇಲೆ ಶ್ರೀದೇವಿ ಸಿಲ್ಕ್ ಬೆಂಗಳೂರು ಅದರಲ್ಲೂ ತೊಗೊಂಡಿದ್ದೀನಿ, ಪೂಜಾ ಸ್ಯಾರೀಸಲ್ಲೂ ಕೂಡ ತೊಗೊಂಡಿದ್ದೀನಿ. ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಆದರೆ ಈ ಪೇಜಲ್ಲಾದಂಥ ವರ್ಸ್ಟ್ ಎಕ್ಸ್ಪೀರಿಯನ್ಸು ಬೇರೆ ಯಾವ ಪೇಜಲ್ಲಿ ಕೂಡ ಆಗಿಲ್ಲ ಅಂತ ಅನಿಸುತ್ತೆ. ನಿಜವಾಗ್ಲೂ ಮನಸ್ಸಿಗೆ ಎಷ್ಟು ಬೇಜಾರಾಯಿತು ಅಂತ ಹೇಳಿದ್ರೆ, ನಿಜವಾಗ್ಲೂ ಯಾಕಾದ್ರೂ ತಗೊಂಡು ಈ ಪೇಜಲ್ಲಿ ಅಂತ ಅನ್ನಿಸ್ತು. ಒಂದು ಸ್ವಲ್ಪನೂ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಸೀರೆನ ತೊಗೊಬೇಕಾದ್ರೆ ಮೊದಲೇ ಕೇಳಿದ್ದೀನಿ, ಮೇಡಮ್ ಇದು ಸ್ಟಾಕ್ ಇದೆಯಾ, ಸ್ಟಾಕ್ ಇದ್ದರೆ ಹೇಳಿ ಪ್ಲೀಸ್ ರೆಸ್ಪಾನ್ಸ್ ಮಾಡಿ ಅಂತ ಕೇಳಿದ್ದೀನಿ. ಅವರು ಸ್ಟಾಕ್ ಇದೆ ಅಂತ ಹೇಳಿದ ಮೇಲೇ ನಾನು ಅಮೌಂಟನ್ನು ಪೇ ಮಾಡಿದ್ದಂಥದ್ದು. ನಾನು ಯಾವತ್ತು ಪೇ ಮಾಡಿದ್ದು ಅಂತ ಹೇಳಿದ್ರೆ ಜನವರಿ 31ನೇ ತಾರೀಕಲ್ಲಿ ನಾನು ಅಮೌಂಟನ್ನ ಪೇ ಮಾಡಿದ್ದೀನಿ. ಅಮೌಂಟು ಪೇ ಮಾಡಿ 2-3 ಡೇಸ್ ಆದ್ರೂ ಕೂಡ ರೆಸ್ಪಾನ್ಸೇ ಇಲ್ಲ. ಅದಾದಮೇಲೆ ಒಂದು ವಾರ ಆದಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಹಾಕ್ತೀನಿ, ಮೇಡಮ್ ಅಮೌಂಟು ಹಾಕಿದ್ದೀನಿ ಚೆಕ್ ಮಾಡಿ ಅಂತ. ಅಲ್ಲಿ ಸಡನ್ಲಿ ಅವರು ಚೆನ್ನಾಗಿ ರಿಪ್ಲೈ ಮಾಡಿದ್ರು. ಆವಾಗಲೇ ಖುಷಿ ಆಯಿತು, ಮೇಡಮ್ ಖುಷಿ ಆಯಿತು ತುಂಬ, ಈಗೇನೆ ಬೇಗನೆ ಕಳಿಸ್ಕೊಡಿ ಅಂತ ಹೇಳಿದೆ. ಕಳಿಸ್ಕೊಡಿ ಅಂತ ಹೇಳಿ 12ನೇ ತಾರೀಕುವರೆಗೂ ವೆಯ್ಟ್ ಮಾಡಿದೆ. ತುಂಬ ಜನ ಕಸ್ಟಮರ್ಸ್ ಇರ್ತಾರೆ ಅಲ್ವಾ, ತುಂಬ ಏನಕ್ಕೆ ಸುಮ್ಮನೆ ಹಿಂಸೆ ಕೊಡೋದು ಅಂತ ಹೇಳ್ಬಿಟ್ಟು 12ನೇ ತಾರೀಕು ತನಕನೂ ನಾನು ವೆಯ್ಟ್ ಮಾಡಿದ್ದೀನಿ. ಇಷ್ಟು ದಿನ ವೆಯ್ಟ್ ಮಾಡಿದ್ರು 12ನೇ ತಾರೀಕು ಮೇಲೆ ಮತ್ತೊಂದು ಮೆಸೇಜ್ ಹಾಕಿದೆ. ಅದು ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಇಲ್ಲಿ ನಾನು ಎಷ್ಟು ಮೆಸೇಜ್ ಹಾಕಿದ್ರೂ ಒಂದು ಚೂರೂ ರೆಸ್ಪಾನ್ಸ್ ಇಲ್ಲ. 12ನೇ ತಾರೀಕು ಮೇಲೆ ನಾನು ಹೇಳಿದ ಮೇಲೆ, ಮೇಡಮ್ ನಾನು 31ನೇ ತಾರೀಕಲ್ಲಿ ಪೇ ಮಾಡಿದ್ದೀನಿ, ನೀವು ಇನ್ನೂ ಕೂಡ ಸೀರೆ ಕಳಿಸ್ಕೊಟ್ಟಿಲ್ವಲ್ಲ ಅಂತ ಕೇಳಿದ್ದಕ್ಕೆ ಅವರು, ಮೇಡಮ್ ನೀವು ಶಿಪ್ಪಿಂಗ್ ಚಾರ್ಜಸ್ಸು 10 ರೂಪೀಸ್ ಹಾಕಿಲ್ಲ ಅಂತ ಹೇಳಿದ್ರು. ಓಕೆ, ಅವ್ರು ಹೇಳಿದ ತಕ್ಷಣವೇ ನಾನು 10 ರೂಪಾಯಿನ ಹಾಕಿದೆ. ಆಯಿತಾ, ನನ್ನದೇ ಮಿಸ್ಟೇಕ್ ಅಲ್ವಾ, ಇನ್ನೊಂದು ವೀಕು ವೆಯ್ಟ್ ಮಾಡೋಣ, ಪರವಾಗಿಲ್ಲ, ತುಂಬ ಜನ ಕಸ್ಟಮರ್ಸು ಆರ್ಡ್ರ್ ಮಾಡ್ಕೊಂಡಿರ್ತಾರೆ, ಈ ಥರ ಎಲ್ಲ ಹಿಂಸೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಆವಾಗ ಅವ್ರು ಹೇಳಿದ್ದು 1 ಸೆಕೆಂಡಿಗೆ ನಾನು ಪೇ ಮಾಡಿದ್ದೀನಿ. 23ನೇ ತಾರೀಕು ತನಕಲ್ಲೂ ವೆಯ್ಟ್ ಮಾಡಿದೆ. 23ನೇ ತಾರೀಕು ಮೇಲೆ ಮೆಸೇಜ್ ಮಾಡಿದೆ, ಮೇಡಮ್ ಇಷ್ಟು ದಿನ ಬೇಕಾ ಸೀರೆನ ಕಳಿಸ್ಕೊಡೋದಕ್ಕೆ, ಏನು ಮೇಡಮ್ ಒಂದು ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ನಿಮಗೆ ನಾನು ಸುಮ್ಮನೆ ಕತೆ ಥರ ಇದನ್ನು ಹೇಳೋದಿಲ್ಲ. ಸೈಡಲ್ಲಿ ಸ್ಕ್ರೀನ್ಶಾಟಲ್ಲಿ ಇದನ್ನು ಮೆಸೇಜ್ಗಳನ್ನು ಹಾಕ್ತಿರ್ತೀನಿ. ನಿಜವಾಗ್ಲೂ ಕೂಡ ನನಗೆ ಈ ಒಂದು ಪೇಜ್ ಮೇಲೆ ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಮಾಡಬೇಕು ಹಾಗೆ ಹೀಗೆ ಅನ್ನೋ ಮನಸ್ಥಿತಿ ಯಾವುದೂ ಇಲ್ಲ ನನಗೆ. ಆದರೆ ನನ್ನ ಮನಸ್ಸಿಗೆ ಅನಿಸಿದ್ದನ್ನು ಬೇಸರನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ. ನಾವು ಏನಕ್ಕೆ ಸೀರೆನ ಪರ್ಚೇಸ್ ಮಾಡ್ಕೊಂಡಿರ್ತೀವಿ, ಒಂದು ವಸ್ತು ಇಷ್ಟ ಆಯಿತು ಅಂತ ತಾನೇ, ಅದು ನಮಗೆ ಸಮಯಕ್ಕೆ ಅಥವಾ ಫಂಕ್ಷನ್ಗೆ ಎಲ್ಲಿಗಾದರೂ ಹೋಗೋದಕ್ಕೆ ಆಗುತ್ತೆ, ಸೀರೆ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರ್ತೀನಿ. ಇನ್ನೊಂದು, ಮತ್ತು ನಾನು ಸೀರೆ ಕ್ವಾಲಿಟಿ ಬಗ್ಗೆನೂ ಮಾತಾಡೋದಕ್ಕೆ ಬಂದಿಲ್ಲ. ಯಾಕಂತ ಹೇಳಿದ್ರೆ ಒಂದು 999ಗೆ ಅಂದರೆ 1000 ಇವಾಗಿನ ನೆಕ್ಲೆಸ್ ಪ್ಯಾಟರ್ನಲ್ಲಿ ಬರ್ತಿದೆಯಲ್ವಾ, ಆ ಸ್ಯಾರಿನೇ ನಾನು ಆರ್ಡ್ರ್ ಮಾಡ್ಕೊಂಡಿದ್ದಿತ್ತು. ಒಂದು ತೋರಿಸ್ತೀನಿ ಯಾವ ಸ್ಯಾರಿ ಅಂತ ಹೇಳ್ಬಿಟ್ಟು, ಈ ಸೀರೆ. ಆಮೇಲೆ ಇನ್ನೊಂದು ಮಾಮೂಲಿ ತುಂಬಾ ಟ್ರೆಂಡಿಂಗಲ್ಲಿ ಇತ್ತಲ್ವ, ಇದನ್ನು 445ಗೋ ಏನೋ ಇತ್ತು ಇದು, ಅದಕ್ಕೇ ಆರ್ಡ್ರ್ ಮಾಡ್ಕೊಂಡಿದ್ದೆ. ನಾನು ಕ್ವಾಲಿಟಿ ಬಗ್ಗೆ ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ನಾವೆಷ್ಟು ಅಮೌಂಟ್ ಕೊಟ್ಟಿರ್ತೀವೋ ಕ್ವಾಲಿಟಿನೂ ಅದೇ ಥರನೇ ಇರುತ್ತೆ. ನಾವು ಒಳ್ಳೆ ಅಮೌಂಟನ್ನು ಕೊಟ್ಟಿದ್ದಿದ್ರೆ ಕ್ವಾಲಿಟಿನೂ ಕೂಡ ಚೆನ್ನಾಗಿರ್ತಿತ್ತು ಅನ್ನೋದು ನನ್ನ ಭಾವನೆ. ಸೊ ನಾನು ಕ್ವಾಲಿಟಿ ಬಗ್ಗೆ ಏನೂ ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೆ ಇವ್ರು ಏನು ಮಾಡಿದರು, ಹೋಗಲಿ ಆಯಿತು, ಇಷ್ಟು ದಿನವೂ ಕಾಯೋಣ, ಏನೋ ಪಾಪ ತುಂಬ ಬ್ಯುಸಿ ಇದ್ದಾರೆ, ತುಂಬ ಜನ ಆರ್ಡ್ರ್ ಮಾಡ್ಕೊಂಡಿದ್ದಾರೆ, ನಮಗೆ ಇಷ್ಟೊಂದೆಲ್ಲ ಆರ್ಡರ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾನೆ ಇದ್ದ. ಇಷ್ಟೊಂದೆಲ್ಲ ಆರ್ಡರ್ಗಳಿದೆಯಲ್ಲ, ಏನೋ ಹೋಗಲಿ ಕಾಯೋಣ ಇನ್ನೊಂದು ಸ್ವಲ್ಪ ದಿನ ಅಂತ ಹೇಳ್ಬಿಟ್ಟು ಫೆಬ್ರವರಿ 23ನೇ ತಾರೀಕಲ್ಲಿ ಅವ್ರನ್ನ ಕೇಳಿದೆ, ಮೇಡಮ್ ಇಷ್ಟು ದಿನ ಬೇಕಾ ಸೀರೆ ಬರೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ರೆ ಆವಾಗಲೇ ಕಮೆಂಟ್ ಆಫ್. ಈಗ ನಾವು ಅಮೌಂಟ್ ಹಾಕಿದ್ದೀವಿ ಅಂತ ಅಂದಮೇಲೆ ರೆಸ್ಪಾನ್ಸ್ ಮಾಡಬೇಕಾಗಿರೋದು ಅವ್ರ ಕರ್ತವ್ಯ ಅದು ಅಲ್ವಾ. ಮೇಡಮ್ ಯಾವಾಗ ಕಳಿಸ್ಕೊಡ್ತೀನಿ, ಇಲ್ಲ ಒಂದು ರೆಸ್ಪಾನ್ಸ್ ಬೇಡವಾ, ಇಲ್ಲ ಮೇಡಮ್ ಲೇಟ್ ಆಯಿತು, ತುಂಬ ಜನ ಕಸ್ಟಮರ್ಸ್ ಇದ್ದರು, ಪ್ಲೀಸ್ ವೆಯ್ಟ್ ಮಾಡಿ, ಆಯ್ತಲ್ವಾ.
ಇದು ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದು ಒಂದು ಜವಾಬ್ದಾರಿ ಇರುತ್ತೆ, ರೆಸ್ಪಾನ್ಸ್ ಮಾಡಬೇಕು. ಕಸ್ಟಮರು ನಮ್ಮನ್ನು ನಂಬಿ ಅಮೌಂಟ್ ಹಾಕಿದ್ದಾರೆ ಅಂತ ಹೇಳಿದ್ಮೇಲೆ ನಾವು ಅವರಿಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿರುತ್ತೆ ಅಲ್ವಾ. ನನಗೂ ಅನಿಸಿದ್ದು ಏನಪ್ಪ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಲೈಫಲ್ಲಿ ಫಸ್ಟ್ ಟೈಮ್ ಇದು ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗಿರುವಂಥದ್ದು. ನಾನು ಯಾವುದೇ ಪೇಜ್ಗಳಲ್ಲೆಲ್ಲ ತಗೊಂಡಿದ್ದೀನಿ, ಆದರೆ ಈ ಥರ ಇರ್ರೆಸ್ಪಾನ್ಸಿಬಲ್ ಆಗಿ ಎಲ್ಲೂ ಕೂಡ ನಾನು ನೋಡಿಲ್ಲ. ಒಂದು ಮೆಸೇಜ್ ಕೂಡ ಇಲ್ಲ ಅದರಲ್ಲಿ. ನಾವು ಎಷ್ಟು ಸಲ ಕೇಳ್ಕೊಂಡ್ರೇನೋ ಏನು ಮಾಡಿದ್ರೇನೋ ಒಂದು ಚೂರೂ ರೆಸ್ಪಾನ್ಸ್ ಇಲ್ಲ. ಒಂದು ಚೂರು ರೆಸ್ಪಾನ್ಸ್ ಇಲ್ವಾ, ಅದಾಯಿತು, ಓಕೆ ನೋಡೋಣ, ಏನೋ ಪಾಪ ಖುಷಿಯಾಗಿದ್ದಾರೆ, ಅವ್ರ ಖುಷಿನ ನಾವು ಯಾಕೆ ಹಾಳು ಮಾಡೋದು, ಹೋಗಲಿ ಬಿಡಿ ಮೇಡಮ್ ನಿಧಾನಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಹಾಕಿದೆ. ಅದಾದ್ಮೇಲೆ 2 ಡೇಸಿಗೆ ಸೀರೆ ಬಂತಲ್ಲ ಅಂತ ಖುಷಿಯಾಗಿ ಓಪನ್ ಮಾಡಿದ್ರೆ ನಾನು ಮಾಡಿರೋದು ನೆಕ್ಲೆಸ್ ಪ್ಯಾಟ್ರನಲ್ಲಿ, ಇವ್ರು ಕಳಿಸ್ಕೊಟ್ಟಿರೋದು ಈ ಥರ ನೋಡಿ, ಈ ಪ್ಯಾಟ್ರನಲ್ಲಿ ಇವ್ರು ಕಳಿಸ್ಕೊಟ್ಟಿರೋದು. ಅಲ್ಲ, ಇವ್ರ ಮನಸ್ಸಿಗೆ ಬಂದಂಗೆ ಬೇರೆ ಯಾವುದ್ಯಾವ್ದನ್ನ ಸೀರೆಗಳನ್ನ ಕಳಿಸ್ಕೊಡೋದಕ್ಕೆ ಅದಕ್ಕೇನು ಬೆಲೆ ಇಲ್ವಾ? ನಾನು ಅಂತೂ ಕೂಡ ಮೆಸೇಜ್ಗಳನ್ನ ಮಾಡಿದ್ದೀನಿ, ಮೇಡಮ್ ನಾನು ಆರ್ಡ್ರ್ ಮಾಡಿರೋದೇ ಬೇರೆ ಸೀರೆ, ಆದರೆ ಇಲ್ಲಿ ಬಂದಿರೋದೇ ಬೇರೆ ಸೀರೆ, ನಿಮ್ಮ ಅಂಗಡಿ ಅಡ್ರೆಸ್ನ ಸೆಂಡ್ ಮಾಡಿ ನಾನು ಇದನ್ನು ರಿಟರ್ನ್ ಮಾಡ್ತೀನಿ, ನನಗೆ ಈ ಸೀರೆ ಬೇಡ. ಈ ಸೀರೆ ತಗೊಳ್ಳೋದಾಗಿದ್ದಿದ್ರೆ ಇದೇ ಸೀರೆನ ತಗೋಬೇಕು ಅಂದಿದ್ರೆ ನಾನು ಅವ್ರ ಪೇಜಲ್ಲೇ ಯಾಕೆ ತಗೋಬೇಕಾಗಿತ್ತು? ಬೇರೆ ಬೇರೆ ಪೇಜ್ಗಳಲ್ಲಿ ತಗೋಬೋದಿತ್ತು ಅಲ್ವಾ? ನಮ್ಮ ಭಾವನೆಗೂ ಒಂದು ಬೆಲೆ ಕೊಡಬೇಕಲ್ವಾ? ಅಲ್ಲಿ ಸ್ಟಾಕ್ ಇದ್ದರೆ ಮಾತ್ರ ಸ್ಟಾಕ್ ಇದೆ ಅಂತ ಹೇಳಬೇಕು, ಇಲ್ಲ ಅಂದರೆ ಇಲ್ಲ ಅಂತ ಹೇಳಬೇಕು ಅಲ್ವಾ? ಈ ಸೀರೆ ಬೇಡ ಮೇಡಮ್ ನಮಗೆ, ನಾನು ಆರ್ಡ್ರ್ ಮಾಡಿದ್ದೆ ಬೇರೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ರೆಸ್ಪಾನ್ಸ್ ಇಲ್ಲ. ರೆಸ್ಪಾನ್ಸೇ ಇಲ್ದಿರೋ ಪೇಜ್ಗಳಲ್ಲಿ ಪ್ರಾಡಕ್ಟನ್ನ ನಾವು ತಗೊಂಡ್ರೆ ಯಾವ ರೀತಿ ಅಂತ ಅನಿಸುತ್ತೆ ಹೇಳಿ? ಹಾಂ, ಅದನ್ನೆಲ್ಲ ಕವರ್ಗೆ ಹಾಕ್ಬಿಡು ಮಗನೆ. ಆಯಿತು, ಕವರ್ಗೆ ಹಾಕು. ಈ ಥರ ಇರ್ರೆಸ್ಪಾನ್ಸಿಬಲ್ ಆಗಿ ಈ ಥರ ಒಂದು ಚೂರು ಕೂಡ ರೆಸ್ಪಾನ್ಸ್ ಮಾಡ್ದೇ ಇರೋವಂಥ ಪೇಜ್ಗಳಲ್ಲಿ ತಗೊಂಡ್ರೆ ಎಷ್ಟು ಮನಸ್ಸಿಗೆ ನೋವಾಗುತ್ತೆ. ಇವಾಗ ಹೇಳ್ತೀನಿ ಕೇಳಿ, ಅದು ಯಾವ ಪೇಜು ಅಂತ ಹೇಳ್ಬಿಟ್ಟು, ಜಾನು ಮೇಕವರ್ ಅಂತ ಹೇಳ್ಬಿಟ್ಟು ಸೊಲ್ಲಾಪುರದಮ್ಮ ಟೆಕ್ಸ್ಟೈಲ್ ಅಂತ. ನಿಜವಾಗ್ಲೂ ಮನಸ್ಸಿಗೆ ಎಷ್ಟು ಹರ್ಟ್ ಆಯಿತು ಅಂದರೆ ವಿತ್ ಪೂರ್ತಿ ಸ್ಕ್ರೀನ್ಶಾಟ್ಸು ಅಥವಾ ವೀಡಿಯೋಸ್ನೇ ಮಾಡಾಕ್ತೀನಿ, ಅದನ್ನೆಲ್ಲ ನೋಡಿ. ಅಷ್ಟು ಒಂದು ಚೂರು ರೆಸ್ಪಾನ್ಸ್ ಇಲ್ಲ. ನೋಡಿ, ಇಲ್ಲಿ ನಾನು ಜನವರಿ 31, 2026 ನಾನು ಈ ಸೀರೆ ಇದೆಯಾ ಅಂತ ಹೇಳ್ಬಿಟ್ಟು ಅವರಿಗೆ ಮೆಸೇಜನ್ನು ಹಾಕಿದ್ದಂಥದ್ದು. ನೋಡಿ ಮ್ಯಾಮ್, ಈ ಸೀರೆ ಇದೆಯಾ ಅಂತ ಹಾಕಿದ್ದೀನಿ. ಇವೆರಡು ಸೀರೆನೇ ನಾನು ಆರ್ಡ್ರ್ ಮಾಡ್ಕೊಂಡಿದ್ದಿತ್ತು. ಕನ್ಫರ್ಮ್ ಮಾಡಿ, ಹಾಗೆಯೇ ಯಾವುದಕ್ಕೆ ಅಮೌಂಟನ್ನ ಪೇ ಮಾಡಬೇಕು ಅನ್ನೋದನ್ನ ಸೆಟ್ ಮಾಡಿ. ಅವರು ಅವೈಲಬಲ್ ಅಂತ ಹೇಳ್ಬಿಟ್ಟು ಒಂದು ಸ್ಕ್ಯಾನರ್ನ ಕಳಿಸಿದ್ರು. ಸ್ಕ್ಯಾನರ್ಗೆ ನಾನು ಪೇಮೆಂಟನ್ನು ಮಾಡಿದೆ. ಒಂದು 440 ರುಪೀಸ್ನ ಮಾಡಿದೆ, ಒಂದು 990 ರುಪೀಸ್ ಅಂತ ಸೀರೆ ಮೇಲೆ ಇತ್ತಲ್ಲ ಅಷ್ಟನ್ನು ಪೇ ಮಾಡಿದೆ. ಇನ್ನು 10 ರುಪೀಸ್ನ ಪೇ ಮಾಡಿರಲಿಲ್ಲ. ಅದಾದಮೇಲೆ ನಾನು 10 ರುಪೀಸ್ನ ಪೇ ಮಾಡಿದ್ದಂಥದ್ದು. ಲಾಸ್ಟಿಗೆ ಅವರು 12 ದಿನ ಆದಮೇಲೆ ಹೇಳಿದ್ರಲ್ಲ ನೀವು ಶಿಪ್ಪಿಂಗ್ ಚಾರ್ಜಸ್ನ ಕಳಿಸಿಲ್ಲ ಅಂತ, ಆವಾಗ ನಾನು 10 ರುಪೀಸ್ನ ಪೇಮೆಂಟ್ ಮಾಡಿದ್ದಿದ್ದು. ನೋಡಿ, ಪೇಮೆಂಟ್ ಆಗಿದೆ ನೋಡಿ ಸಿಸ್ಟರ್ ಅಂತ ಹೇಳ್ಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ದೆ ಅವ್ರಿಗೆ. ಅದಾದಮೇಲೆ ಅವರು ಬುಕ್ಡ್ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದ್ರು. ಅದು ಫೆಬ್ರವರಿ 6ಗೆ, ನಾನು 2ನೇ ತಾರೀಕಿಗೇನೋ ಅಮೌಂಟ್ ಹಾಕಿರೋದು. ಆಮೇಲೆ ಎಲ್ಲಿ ಇನ್ನೂ ಸೀರೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಫೆಬ್ರವರಿ 7ನೇ ತಾರೀಕಿಗೆ, ಆಮೇಲೆ ಬುಕ್ ಮಾಡಿ 10 ದಿವಸ ಆಯ್ತಲ್ಲ, ಎಲ್ರಿ ಸೀರೆನೇ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕಿಲ್ಲ. ಅದಾದಮೇಲೆ ಏನು ಮೇಡಮ್, 2 ಸೀರೆಗೆ ಪೇಮೆಂಟ್ ಮಾಡಿ 12 ದಿನ ಆಯಿತು, ಇಷ್ಟು ದಿನ ಬೇಕಾ ಕಳಿಸ್ಕೊಡೋಕ್ಕೆ ಸೀರೆನ? ಅಟ್ಲೀಸ್ಟ್ ರೆಸ್ಪಾಂಡ್ ಆದರೂ ಮಾಡ್ತೀರಾ? ಅದು ಇಲ್ಲ, ಹೇಗೆ ನಮ್ಗೆ ಕೇಳೋದು ಅಂತ ಅವರು ಅವಾಗ 10 ರುಪೀಸು ಶಿಪ್ಪಿಂಗ್ ಚಾರ್ಜಸ್ ಪೇ ಮಾಡಿ ಮ್ಯಾಮ್, ಸ್ಕ್ರೀನ್ಶಾಟ್ ಕಳಿಸಿ ಮ್ಯಾಮ್, ಪೇ ಮಾಡಿ. ಬುಕ್ ಆಗಿದೆ ಮ್ಯಾಮ್ ನಿಮ್ಮದು, ಶಿಪ್ಪಿಂಗ್ ಚಾರ್ಜಸ್ ಪೇ ಮಾಡಿ ಮ್ಯಾಮ್. ಇಮಿಡಿಯೇಟಾಗಿ ನಾನು 10 ರೂಪಾಯಿನ ಹಾಕ್ತೀನಿ. ನೋಡಿ, ಅದೇ ಹಾಕಿರೋದು. ಶಿಪ್ಪಿಂಗ್ ಚಾರ್ಜಸ್ನ ಪೇ ಮಾಡಿರೋದು ನಾನು ಯಾವತ್ತು 13ನೇ ತಾರೀಕಲ್ಲಿ ಶಿಪ್ಪಿಂಗ್ ಚಾರ್ಜಸ್ನ ಪೇ ಮಾಡಿದ್ದೀನಿ. ಅದಾದಮೇಲೆ 20ನೇ ತಾರೀಕಲ್ಲಿ ನಾನು ಶಿಪ್ಪಿಂಗ್ ಚಾರ್ಜಸ್ ಸೆಂಡ್ ಮಾಡಿನೂ ಇಷ್ಟು ದಿನ ಆಯ್ತಲ್ಲ, ಯಪ್ಪ ನಿಜವಾಗ್ಲೂ ತುಂಬ ಬೇಜಾರಾಯಿತು ಮೇಡಮ್, 2 ಸೀರೆ ಕಳಿಸ್ಕೊಡೋದಕ್ಕೆ ಇಷ್ಟು ದಿನ ಬೇಕಾ ಅಂತ ನಿಧಾನವಾಗಿಯೇ ಹೇಳಿರೋದು. ಅದಾದಮೇಲೆ ನೋಡಿ, ಸೀರೆಗಳು ಬಂತು. ಸೀರೆಗಳಿದ್ದೇನೆ, ಈ ಸೀರೆ ಅಲ್ಲ ನಾನು ಬಂದಿದ್ದು, ಒಂದು 440 ರೂಪಾಯಿ ಸೀರೆ ಇದೆಯಲ್ಲ ಅದು ಓಕೆ, ಅದೇನೇ ಆರ್ಡ್ರ್ ಮಾಡಿದ್ದು. ಇದು 990 ರುಪೀಸ್ದು ಮಾಡಿದ್ನಲ್ವ, ಅದಲ್ಲ.
ನೋಡಿ ಮೇಡಮ್, ನಾನು ಆರ್ಡ್ರ್ ಮಾಡಿದ್ದು ಆ ಸೀರೆ ಎಲ್ಲ ಅಪ್ಪ ದೇವ್ರೆ, ಯಾಕಾದರೂ ಆರ್ಡ್ರ್ ಮಾಡ್ಕೊಂಡ ಈ ಸೀರೆನ ಒಂದು ಗೊತ್ತಾಗ್ತಿಲ್ಲ, ತಲೆ ಕೆಟ್ಟೋಗ್ತಿದೆ, ಒಂದು ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಇಷ್ಟು ದಿನ ವೆಯ್ಟ್ ಮಾಡಿದ್ದೀನಿ, ಆದ್ರೂ ಆ ಸೀರೆ ಮಿಸ್ ಮಾಡಿದ್ದೀರಲ್ಲ ಮೇಡಮ್. ನನಗೆ ಈ ಸೀರೆ ಬೇಡ, ನಾವು ಆರ್ಡ್ರ್ ಮಾಡಿರೋ ಸೀರೆ ಇದ್ದರೆ ಕಳಿಸ್ಕೊಡಿ, ಇಲ್ಲ ಅಂದರೆ ಅಮೌಂಟು ರಿಟರ್ನ್ ಮಾಡಿ, ನಿಮ್ಮ ಅಡ್ರೆಸ್ ಶೇರ್ ಮಾಡಿ ಪ್ಲೀಸ್. ಸೀರೆನ ರಿಟರ್ನ್ ಮಾಡ್ತೀನಿ. ಅಟ್ಲೀಸ್ಟ್ ನಾವು ಕಾಲ್ ಮಾಡಿದ್ರೂ ನೀವು ರಿಸೀವ್ ಮಾಡಲ್ಲ, ನೀವಾದರೂ ಕಾಲ್ ಮಾಡಿ ಮಾತಾಡಿ, ನಿಮ್ಮ ಅಂಗಡಿ ನಂಬರ್ನ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳಿದ್ದು. ಅಷ್ಟು ಮೆಸೇಜ್ಗಳಲ್ಲಿ ಒಂದು ಚೂರು ಕೂಡ ರೆಸ್ಪಾನ್ಸ್ ಇಲ್ಲ. ಅಷ್ಟು ಮೆಸೇಜ್ಗಳಲ್ಲೂ ಕೂಡ ಒಂದು ಮೆಸೇಜಿಗೆ ರಿಪ್ಲೈ ಇಲ್ಲ. ಒಂದೋ ಎರಡೋ, ಅದು ಅಮೌಂಟು 10 ರೂಪಾಯಿ ಹಾಕಿಲ್ಲ ಅನ್ನೋದಕ್ಕೊಂದು, ಅದಕ್ಕೆ ಓಕೆ ನನ್ನ ಕಡೆಯಿಂದ ತಪ್ಪಾಗಿದೆ ಅಂತ ಇನ್ನೂ 10 ಡೇಸ್ ವೆಯ್ಟ್ ಮಾಡಿದ್ನಲ್ಲ. ನಾನು ವೆಯ್ಟ್ ಮಾಡಿದ್ದಕ್ಕಾದರೂ ನನಗೆ ಆರ್ಡ್ರ್ ಮಾಡ್ಕೊಂಡಿದ್ದಿತ್ತು, ನಾನು ಯಾವ ಸೀರೆನ ಇದು ಮಾಡ್ಕೊಂಡಿದ್ದೆ ಅದೇ ಕಳಿಸ್ಕೊಡ್ಬೋದಿತ್ತಲ್ವ. ತುಂಬ ಹೋಗಲಿ ಆಯಿತು. ನಾನು ಅಮೌಂಟನ್ನು ಹಾಕಿ 1 ತಿಂಗಳಾದ್ರೂ ಕೂಡ ಅವರು ನಾನು ಆರ್ಡ್ರ್ ಮಾಡ್ಕೊಂಡಿದ್ದಂಥ ಸೀರೆನ ಕಳಿಸ್ಕೊಟ್ಟಿಲ್ಲ. ಅದ್ರ ಬದಲಿಗೆ ಬೇರೆ ಯಾವುದೋ ಸೀರೆ ಕಳಿಸ್ಕೊಟ್ಟಿದ್ದಾರೆ. ಒಂದು ಚೂರು ರೆಸ್ಪಾನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋನ ಮಾಡ್ತಿರೋದು. ಆ ಪೇಜಲ್ಲಿ ರೆಸ್ಪಾನ್ಸ್ ಇಲ್ಲ ಅಂದಮೇಲೆ ನಾವೇನಕ್ಕಲ್ಲ ಆರ್ಡ್ರ್ ಮಾಡ್ಕೋಬೇಕು ಅಲ್ವಾ. ನಿಜವಾಗ್ಲೂ ಕೂಡ ಈ ಥರ ನನಗೆ ಮಾತ್ರ ಹೆಂಗಾಗಿದೆಯೋ ಅಥವಾ ಬೇರೆ ಎಲ್ರಿಗೂ ಈ ಥರ ಆಗಿದೆಯೋ ನಿಜವಾಗ್ಲೂ ಗೊತ್ತಿಲ್ಲ. ಅಷ್ಟೊಂದು ಆರ್ಡ್ರುಗಳು ಬಂದಮೇಲೆ ಯಾರ್ಯಾರು ಏನೇನು ಆರ್ಡ್ರ್ ಮಾಡ್ಕೊಂಡಿದ್ದಾರೆ ಅಂತ ನೋಟ್ ಮಾಡಿಕೊಂಡು ಕಳಿಸ್ಕೊಡ್ಬೇಕಾಗಿರೋದು ಆ ಒಂದು ಪೇಜ್ನ, ಆ ಒಂದು ಅಂಗಡಿಯವ್ರ ಕರ್ತವ್ಯ ಆಗಿರುತ್ತೆ ಅಲ್ವಾ. ದುಡ್ಡನ್ನು ಹಾಕಿ 1 ತಿಂಗಳವರೆಗೂ ಕೂಡ ಕಾಯಿಸಿದ್ದು ಅಲ್ಲದೆ ಬೇರೆ ಯಾವುದೋ ಸೀರೆನ ತಂದು ಸೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಸೆಂಡ್ ಮಾಡಿದ್ದು ಇದು ನಮಗೆ ಬೇಡ, ನಿಮ್ಮ ಅಂಗಡಿ ಅಡ್ರೆಸ್ ಕಳಿಸಿ ಅಂದರೆ ಅದನ್ನು ಕೂಡ ಮಾಡಲ್ಲ. ಈ ರೀತಿ ಇದ್ದಾಗ ಯಾವ ನಂಬಿಕೆ ಮೇಲೆ ನಾವು ಆನ್ಲೈನ್ ಪೇಜ್ಗಳನ್ನ ನಂಬಿ ಅಮೌಂಟ್ನ ಪೇ ಮಾಡಿ ಪರ್ಚೇಸ್ ಮಾಡೋದು? ಈ ರೀತಿ ಮೋಸ ಇದ್ದರೆ ಪರ್ಚೇಸ್ ಮಾಡೋಕ್ಕಾದ್ರೂ ಮನಸ್ಸು ಹೇಗೆ ಬರುತ್ತೆ ಅಲ್ವಾ ಅಂಥದ್ದು. ತುಂಬ ಮನಸ್ಸಿಗೆ ಬೇಜಾರಾಯಿತು. ಅಟ್ಲೀಸ್ಟು ಸರಿ ಆಯ್ತಪ್ಪ, ಅದು ಚೇಂಜ್ ಆಗಿದೆಯಾ ಮೇಡಮ್, ಕಳಿಸ್ಕೊಡಿ, ನೀವು ಕಳಿಸಿದ ಸೀರೆ ಬಂದಿಲ್ಲ, ಅಮೌಂಟನ್ನ ರೀಫಂಡ್ ಮಾಡ್ತೀನಿ ಅಂತ ಹೇಳಿದಿದ್ರು ಓಕೆ ಅಂತಿದ್ದೆ. ನನಗೆ ಈ ಸೀರೆ ಅವಶ್ಯಕತೆ ಇಲ್ಲ, ಈ ಸೀರೆ ನನಗಿಷ್ಟ ಇಲ್ಲ, ಈ ಕಲರೇ ಇಷ್ಟ ಇಲ್ಲ, ನಾನು ಆರ್ಡ್ರ್ ಮಾಡಿದ್ದೆ ಬೇರೆ ಅಂದಮೇಲೆ ನನಗಿದು ಯಾಕೆ ಬೇಕು ಅಲ್ವಾ. ಅವ್ರ ಮನ್ಸಿಗೆ ಬಂದಿದ್ದ ಸೀರೆ ಕಳ್ಸೋದಾದರೆ ನಮ್ಮ ದುಡ್ಡು ಕೊಟ್ಟು ಅವ್ರ ಮನ್ಸಿಗೆ ಬಂದಿದ್ದ ಸೀರೆ ತೊಗೋಬೇಕಾ ನಾವು? ಹಂಗಾದ್ರೆ ಇಲ್ಲ ಅಲ್ವಾ. ನಮ್ಗೆ ಯಾವ್ದು ಬೇಕೋ ಅದನ್ನು ನಾವು ತೊಗೊತೀವಿ. ಈ ವಿಡಿಯೋಗೆ ಯಾರಾದರೂ ಕಮೆಂಟ್ ಹಾಕೋರಿದ್ರೆ ವಿಡಿಯೋನ ಪೂರ್ತಿನ ನೋಡಿ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ಯಾಕಂದರೆ ಅರ್ಧಂಬರ್ಧ ವೀಡಿಯೋಸ್ನ ನೋಡಿ ಕಮೆಂಟ್ಸ್ ಹಾಕಿದ್ರೆ ಆ ಕಮೆಂಟ್ಸಿಗೆ ಅರ್ಥನೇ ಇರೋದಿಲ್ಲ. ಹಾಗಾಗಿ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಕಮೆಂಟ್ ಮಾಡಿ. ನೋಡಿ, ನೀವು 1-2 ಮೆಸೇಜ್ ಹಾಕಿ ರೆಸ್ಪಾನ್ಸ್ ಮಾಡಲಿಲ್ವೋ ಅದಕ್ಕೆ ದುಡ್ಡೇ ಹಾಕೋಕ್ಕೆ ಹೋಗ್ಬೇಡಿ, ತಗೊಳ್ಳೋಕ್ಕೆ ಹೋಗಬೇಡಿ. ನಿಜವಾಗ್ಲೂ ತುಂಬಾ ಬೇಜಾರಾಯಿತು ನನಗೆ. ಆ ಒಂದು ಪೇಜ್ಗೆ ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಮಾಡಬೇಕು ಅಂತ ಏನಿಲ್ಲ, ನನ್ನ ಮನಸ್ಸಿಗೆ ಅನಿಸಿದ ಬೇಸರನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನಿಂದ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕ್ಷಮೆ ಇರಲಿ ಅಂತ ಹೇಳ್ತೀನಿ. ಲಾಸ್ಟ್ ಮೂಮೆಂಟಲ್ಲಿ ರಿಪ್ಲೈ ಮಾಡಿದ್ರೂ ಕೂಡ ನಾನು ಖುಷಿ ಆಗ್ತಿದ್ದೆ. ಅಯ್ಯೋ, ಈಗಲಾದರೂ ರಿಪ್ಲೈ ಮಾಡಿದ್ರಲ್ಲ, ಅವ್ರ ಅಡ್ರೆಸ್ಸಿಗೆ ಸ್ಯಾರಿನ ವಾಪಸ್ ರಿಟರ್ನ್ ಮಾಡೋಣ, ನಾನು ಆರ್ಡ್ರ್ ಮಾಡ್ಕೊಂಡಿದ್ದು ಸ್ಯಾರಿ ಇದ್ದರೆ ಅವರು ವಾಪಸ್ ಕಳಿಸ್ಲಿ, ಇಲ್ಲ ಅಂತ ಹೇಳಿದ್ರೆ ಅಮೌಂಟನ್ನ ರೀಫಂಡ್ ಮಾಡಲಿ ಅನ್ನೋ ಒಂದು ಮನಸ್ಥಿತಿನಲ್ಲೇ ನಾನು ಇದ್ದಿದ್ದು. ಬಟ್ ಅವ್ರ ಕಡೆಯಿಂದ ಯಾವಾಗ ರೆಸ್ಪಾನ್ಸು ಮತ್ತು ರಿಪ್ಲೈ ಬರ್ನಿಲ್ವೋ, ಸೊ ಆವಾಗಲೇ ನಾನು ವೀಡಿಯೋಸ್ನ ಮಾಡಾಕಿದ್ದು. ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ. ನಾನಂತೂ ಇನ್ನೊಬ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಕು ಅಂತ ಮಾತಾಡಿಲ್ಲ, ಆದರೆ ನನ್ನ ಮನಸ್ಸಿಗೆ ಅನಿಸಿದ್ದನ್ನು ಬೇಸರನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನೀವು ಕೂಡ ಯಾವ ಪೇಜಲ್ಲೂ ಕೂಡ ಈ ಥರ ಮೋಸ ಹೋಗ್ಬೇಡಿ. ರೆಸ್ಪಾನ್ಸ್ ಮಾಡಿದ್ರೆ ಮಾತ್ರ ಆ ಒಂದು ಪೇಜ್ಗೆ ಅಮೌಂಟ್ನ ಹಾಕಿ, ಅವ್ರಿಗೆ ಇಷ್ಟ ಬಂದಿದ್ದ ಸೀರೆ ತಗೊಳಕ್ಕೆ ನಾವು ಅಮೌಂಟ್ ಹಾಕಿರೋದಿಲ್ಲ, ಆಯಿತಾ. ಥ್ಯಾಂಕ್ ಯು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.